ಇದಕ್ಕೂ ಮುಂಚೆ ತುಂಬಾ ಜನ ಶಾಸಕರಾಗಿದ್ರು ನಮ್ಮ ಚಿಕ್ಕಬಳ್ಳಾಪುರಕ್ಕೆ. ಆದ್ರೆ ನಮ್ಮ ಪ್ರದೀಪ್ ಅಣ್ಣವರಂತ ಶಾಸಕರು ಇದುವರೆಗೂ ನಮಗೆ ಎಲ್ಲೂ ಬಂದಿಲ್ಲ. ಯಾಕೆ ಅಂತಂದ್ರೆ ಉದಾಹರಣೆಗೆ ಈ ಹೈಮಾಸ್ಟ್ ಲೈಟ್. ಈ ಮುಂಚಿತವಾಗಿ ನಮ್ಮೂರಲ್ಲಿ ಕತ್ತಲೆ ಆವರಿಸಿತ್ತು. ಇಲ್ಲಿ ಒಂದು ಊರಿದೆ ಅನ್ನೋದು ಕೂಡ ಬಸ್ಗಳಲ್ಲಿ ಹೋದ್ರೆ ಕಂಡುಹಿಡಿಯೋದು ತುಂಬಾನೇ ಕಷ್ಟ ಇತ್ತು. ಆದ್ರೆ ಈ ಹೈಮಾಸ್ಟ್ ಲೈಟ್ ಅವ್ರು ಗೆದ್ದಿದ ತಕ್ಷಣ ಹೈಮಾಸ್ಟ್ ಲೈಟ್ ಹಾಕಿದ್ದಾರೆ. ಚಿಕ್ಕ ಮಕ್ಕಳು, ಹುಡುಗರಿಗೂ, ಮುದುಕರಿಗೂ ಓಡಾಡೋದಕ್ಕೆ ತುಂಬಾ ಅನುಕೂಲ ಆಗ್ತಿದೆ. ಮತ್ತೆ ಹೈವೇ ಪಕ್ಕದಲ್ಲಿದೆ. ಹೈವೇ ಪಕ್ಕದಲ್ಲಿರುವಾಗ ರೋಡ್ ಕ್ರಾಸ್ ಮಾಡಕ್ಕೆ ಜನಗಳಿಗೆ ಗೊತ್ತಾಗ್ತಿರ್ಲಿಲ್ಲ. ಫಾಸ್ಟ್ ಆಗಿ ಬಂದು ತುಂಬಾ ಅಪಘಾತಗಳಾಗ್ತಿದ್ವು. ಈ ಹೈಮಾಸ್ಟ್ ಲೈಟ್ ಇಂದ ರೋಡಲ್ಲಾಗುವ ಊರ್ ಮುಂದೆ ರೋಡಲ್ಲಾಗುವ ಅಪಘಾತಗಳು ಕಮ್ಮಿ ಆಗಿದಾವೆ. ತುಂಬಾ ತರದ ಅನಾನುಕೂಲಗಳಾಗ್ತಿತ್ತು ಮುಂಚಿತವಾಗಿ. ಈಗ ಈ ಹೈಮಾಸ್ಟ್ ಲೈಟ್ ಹಾಕಿರೋದಕ್ಕೋಸ್ಕರ ನಮಗೆ ತುಂಬಾನೇ ಒಂದು ಒಳ್ಳೇದಾಗಿದೆ. ನಮ್ಮ ಊರಿನ ಭಾಗದಲ್ಲಿ ತುಂಬಾ ಕೆಲವೊಂದು ಅನಾನುಕೂಲಗಳಿದ್ವು. ಅದನ್ನು ಕೂಡ ಅವರು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಅವನ್ನು ಕೂಡ ಬಗೆಹರಿಸಿಕೊಟ್ಟಿದ್ದಾರೆ. ಮತ್ತೆ ಈ ನಮ್ಮ ಒಂದು ಜಿಲಕರಪೇಟೆ ಅಂತ ಬರುತ್ತೆ, ಆ ಬೀದಿಗೂ ಕೂಡ ತುಂಬಾ ವರ್ಷಗಳಿಂದ ಚರಂಡಿ ಸಮಸ್ಯೆ ಇತ್ತು. ಅದನ್ನು ಕೂಡ ಆ ಚರಂಡಿ ಸಮಸ್ಯೆ ಕೂಡ ಬಗೆಹರಿಸಿಕೊಟ್ಟಿದ್ದಾರೆ. ಅದೇ ತರಹದ ಈ ಸ್ಕೂಲ್ ಪಕ್ಕದಲ್ಲಿರುವಂತಹ ಈಗ ಇಲ್ಲಿ ಒಂದು ದಾರಿಯನ್ನ ಕೂಡ ಅಗಲೀಕರಣ ಮಾಡಿ ನಮಗೆ ಜನ ಓಡಾಟಕ್ಕೆ ಒಂದು ಒಳ್ಳೇದು ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅದು ಕೂಡ ಕೆಲವೇ ದಿನಗಳಲ್ಲಿ, ತಿಂಗಳುಗಳಲ್ಲ, ಕೆಲವೇ ದಿನಗಳಲ್ಲಿ ಈ ಸಮಸ್ಯೆಗಳೆಲ್ಲ ಬಗೆಹರ್ತವೆ. ಇದನ್ನ ನಾವು ನಮ್ಮ ಶಾಸಕರಿಗೆ ಹೆಮ್ಮೆಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನ ಈ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಹೆಸರು ಗೋವಿಂದಪ್ಪ ಅಂತ ಹೇಳ್ಬಿಟ್ಟು, ಇದೇ ಊರಿನ ಹಿರಿಯ ನಾಗರಿಕರು. ಸರಿ, ನಮ್ಮ ಶಾಸಕರಾದ ಮೇಲೆ ಪ್ರದೀಪ್ ಈಶ್ವರು ನಮ್ಮ ಊರಿಗೆ ಒಂದು ಒಳ್ಳೆ ದ್ವೀಪವನ್ನು ತಂದುಕೊಟ್ಟಿದ್ದಾರೆ. ಅದು ಹೈಮಾಕ್ಸ್ ದ್ವೀಪ ಆಗಿದೆ. ಅದು ನ್ಯಾಷನಲ್ ಹೈವೇ ಪಕ್ಕದಲ್ಲೇ ಇದೆ. ಭಾಳ ಓಡಾಡೋಕ್ಕೆ ಭಾಳ ತೊಂದರೆ ಆಗಿತ್ತು. ಈಗ ತೊಂದರೆ ಆಗಿದ್ದು ನಿವಾರಣೆ ಆಗಿದೆ. ಅದೇ ರೀತಿ ಇನ್ನೂ ಒಂದು ಲೈಟು ಹಾಕ್ಬೇಕಂತ ಹೇಳ್ಬಿಟ್ಟು ಕೇಳ್ಕೊಂಡಿದ್ದಕ್ಕೆ ಅವರು ಸಹಕರಿಸ್ಬಿಟ್ಟು ಮತ್ತು ಅಂಬೇಡ್ಕರ್ ಕಾಲೋನಿಯಲ್ಲಿ ಒಂದು ಲೈಟ್ಗೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಆಲ್ರೆಡಿ ಅದು ಇಷ್ಟರಲ್ಲಿ ಅದನ್ನು ಆಗುತ್ತೆ ಲೈಟು. ಸರಿ, ತುಂಬ ನಮ್ಮ ಶಾಸಕರಿಗೆ ಧನ್ಯವಾದಗಳು ಹೇಳ್ತೀವಿ. ಅದೇ ರೀತಿ ನಮ್ಮ ಊರಿಗೂ ಭಾಳ ಇದಾಯಿತು, ಬೆಳಕಾಯಿತು. ಇಲ್ಲಿ ಹಾವು ಚೇಡು ಅದು ಇದು ಇರ್ತಾಯಿತ್ತು, ಅದೆಲ್ಲನೂ ನಿವಾರಣೆ ಆಗಿದೆ. ಭಾಳ ಬೆಳಕು ಚೆನ್ನಾಗಿರುತ್ತೆ. ಅದು ಆಟೋಮೆಟಿಕ್ ಆಗಿದೆ. ಆಟೋಮೆಟಿಕ್ ಲೈಟ್ ಅಂದರೆ ಯಾರು ಆಫ್ ಆನ್ ಮಾಡೋಂಗಿಲ್ಲ. ಭಾಳ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದು ತುಂಬ ధన్యవాదాలను ಹೇಳ್ತಾ ఇದ್ದೀನಿ. ఎందరు ఎమ్మెల్యేలు గెలిచినా మా పని కాలేదు. ఈవిడ ప్రతి పీసరన్న మా ఎన్నో వచ్చిందానికి ఇక లైట్లు ఒక ఊర్లోకి ఒకటి మాది గట్లకి ఒకటి వచ్చింది మాస్ లైట్. వాళ్ళు వచ్చిందా మాకు అనుకూలమయ్యా. ఏ ఎమ్మెల్యే వచ్చి మాకు పని చేయలేదు. ఇక మా ప్రతి పీసన ఈ పద్ధతిలో దేవుడు అంటే మాకు భావనిస్తాం. వాయనే దేవుడి పద్ధతిలో ఆయనకి ఏ కారణానికి ఇచ్చాలి. మేము ఆయన పక్కే ఓటేసేది ఇదంతా ఖచ్చితం.